ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ಲೈಫ್ ಕೋಚ್ ಪ್ರಶಾಂತ್ ಜೊತೆ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ ಎಕ್ಸ್ಟಸಿ ಸಂಸ್ಥೆಯ ನ್ಯೂಟ್ರಿಸಿಲಾ ಬ್ರ್ಯಾಂಡಿನ ಪ್ರೋಟೀನ್ ಪೌಡ್ರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಒಂದು ಪ್ರೋಟೀನ್ ಪೌಡರ್ 100% ಫುಡ್ ಗ್ರೇಡಿಂದ ಆಗಿರೋಂಥದ್ದು. ನ್ಯಾಚುರಲ್ ಪ್ಲ್ಯಾಂಟ್ ಸೋರ್ಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೋಟೀನ್ ಟೋಟಲಿ 100 ಗ್ರಾಮ್ಸಲ್ಲಿ 80 ಗ್ರಾಮ್ಸ್ ಸರ್ವಿಂಗ್ ಇಸ್ ಪ್ಯೂರ್ ಪ್ರೋಟೀನ್ ವಿತ್ 9 ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್. ಆ್ಯಂಡ್ ಈ ಒಂದು ಏನು ನ್ಯೂಟ್ರಿಸಿಲಾ ಪ್ರೋಟೀನ್ ಪೌಡರ್ ನೋಡ್ತಾ ಇದ್ದೀರಾ, ಇದು ಬಂದು ಟೋಟಲ್ 250 ಗ್ರಾಮ್ಸಿಂದು. ಆ್ಯಂಡ್ ಇದನ್ನು ದಿನನಿತ್ಯ ನೀವು 2 ಬಾರಿ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿಯಾದಂಥ ರಿಸಲ್ಟ್ಸ್ನ ನೀವು ಪಡಿಬೋದು. ಸೊ ಇದರಲ್ಲಿ ಒಂದು ಸ್ಪೂನ್ ಕೂಡ ಇದೆ, ಸ್ಕೂಪ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು 2 ಬಾರಿನ ನೀವು ದಿನನಿತ್ಯ ಕನ್ಸ್ಯೂಮ್ ಮಾಡಿ. ಇದನ್ನು ನೀವು ಹಾಲಲ್ಲಿ, ನೀರಲ್ಲಿ ಅಥವಾ ಚಪಾತಿ ಹಿಟ್ಟಲ್ಲಿ ಯಾವ ರೀತಿನೆಲ್ಲ ಬೇಕಾದ್ರೂ ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಇದು ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ಬಾಡಿನಲ್ಲಿ ಓವರಾಲ್ ಹೆಲ್ದಿ ವೇಟನ್ನ ಮೇಂಟೈನ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಯಲ್ಲಿ ಇದು ನಿಮಗೆ ಬಾಡಿನಲ್ಲಿ ಮಸಲ್ ಮಾಸ್ನ ಇಂಪ್ರೂವ್ಮೆಂಟ್ ಮಾಡಿಕೊಡುತ್ತೆ. ಯಾಕೆಂದರೆ ನಾವು ಕೇಳಿದ್ದೀವಿ, ಓದಿದ್ದೀವಿ, ನೋಡಿದ್ದೀವಿ, ಪ್ರೋಟೀನ್ ಈಸ್ ದ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳ್ತಾರೆ. ಸೊ ನಾವು ದಿನನಿತ್ಯ ಆಹಾರ ಏನು ಸೇವನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಮ್ಯಾಕ್ಸಿಮಮ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸೇ ನಾವು ತೊಗೊತಾ ಇದ್ದೀವಿ. ಆದರೆ ಇದು ಪ್ರೋಟೀನು ನಮ್ಮ ಬಾಡಿನಲ್ಲಿ ಹೆಲ್ದಿ ವೇಟ್ನ ಮ್ಯಾನೇಜ್ ಮಾಡೋದಷ್ಟೇ ಅಲ್ಲದೆ ನಮ್ಮ ಬಾಡಿನಲ್ಲಿ ಶುಗರ್ ಲೆವೆಲ್ಸ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಯಲ್ಲಿ ನಮ್ಮ ಬಾಡಿನಲ್ಲಿ ಸೆಲ್ಸು, ಟಿಶ್ಯೂಸ್ನ ರೀಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ. ನಮಗೆ ಬಾಡಿನಲ್ಲಿ ಇನ್ಫೆಕ್ಷನ್ ಆದಾಗ ಲೈಕ್ ಬ್ಯಾಕ್ಟೀರಿಯಾ, ವೈರಸ್ಸಿಂದ ಅದರಿಂದ ಪ್ರೊಟೆಕ್ಷನ್ ಕೂಡ ಈ ಪ್ರೋಟೀನ್ ಪೌಡ್ರಿಂದ ನಮಗೆ ಲಭ್ಯವಾಗುತ್ತೆ. ಸೊ ಓವರಾಲ್ ಹೇಳಬೇಕು ಅಂದರೆ ಇವತ್ತಿನ ಒಂದು ಸೇಯಿಂಗ್ ಅಂತ ಹೇಳ್ತೀವಿ, ಏನಪ್ಪ ಅಂತಂದರೆ ನಮ್ಮ ಬಾಡಿದೇನು ಟೋಟಲ್ ವೇಟ್ ಇದೆ, 1 kg ಬಾಡಿ ವೇಟಿಗೂ ಮಿನಿಮಮ್ 1 ಗ್ರಾಮ್ ಅಷ್ಟು ಪ್ರೋಟೀನ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಆದರೆ ನಮ್ಮ ಆಹಾರ ಪದ್ಧತಿನಲ್ಲಿ ನಾವು ಅದನ್ನು ಸಂಪೂರ್ಣ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಪ್ರೋಟೀನ್ ಪೌಡ್ರನ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ 100% ನಿಮ್ಮ ಬಾಡಿನಲ್ಲಿ ಒಳ್ಳೆಯ ಆರೋಗ್ಯನ ಪಡಿಬೋದು ಆ್ಯಂಡ್ ಬೆಟರ್ ಇಮ್ಯುನಿಟಿನೂ ಕೂಡ ನೀವು ತೊಗೋಬೋದು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.